ಈ ಘಟನೆ ಯಾವಾಗಲೂ ಕ್ಷಮಿಸಬಾರದ ಘಟನೆಯಾಗಿ ಉಳ್ಕೊಳ್ಳುತ್ತೆ. ಇದರ ಬೆನ್ನಲ್ಲೇ ಆರ್ ಅಶೋಕ್ ಅವರು ಭೇಟಿ ಕೊಟ್ಟಿದ್ದಾರೆ ಸ್ಥಳಕ್ಕೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಅವ್ರ ಪ್ರಕಾರ ಲಾ ಆ್ಯಂಡ್ ಆರ್ಡರ್ ಫೇಲ್ಯೂರ್ ಆಗಿರೋದಕ್ಕೆ, ಜೊತೆಗೆ ಕಾನೂನಿನ ಭಯ ಹೋಗಿರೋದಕ್ಕೆ ಇಷ್ಟೆಲ್ಲ ಆಗಿದೆ ಅಂತ ನೋಡಿ ಅವರು ವ್ಯಂಗ್ಯವಾಗಿ ಹೇಳ್ತಾ ಇದ್ದಾರೆ. ಸಂಕ್ರಾಂತಿ ಹಬ್ಬದ ವೇಳೆ ಸಂಭ್ರಮ ಇರುತ್ತೆ, ಬಟ್ ಕಾಂಗ್ರೆಸ್ ಸರ್ಕಾರದಿಂದ ಸಂಕ್ರಾಂತಿಗೆ ಹಸುವಿನ ಕೆಚ್ಚಲನ್ನ ಗಿಫ್ಟ್ ಕೊಟ್ಟಿದ್ದಾರೆ. ಹಸುವಿನ ಮಾಲೀಕ RSS ಕಾರ್ಯಕರ್ತ ಅನ್ನೋ ವಿಚಾರವನ್ನು ಕೂಡ ಅವರು ಇಲ್ಲಿ ಹೇಳ್ತಾ ಇದ್ದಾರೆ. ಪಶು ಆಸ್ಪತ್ರೆ ಉಳಿವಿಗಾಗಿ ಅವರು ಹೋರಾಟವನ್ನು ಮಾಡಿದ್ರು. ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಕ್ಕೆ ಕೆಚ್ಚಲಿಗೆ ಹಾನಿಯನ್ನು ಮಾಡಿಬಿಟ್ಟಿದ್ದಾರೆ ಅನ್ನೋದು ಅವರು ಪ್ರಾಥಮಿಕವಾಗಿ ಕೊಡ್ತಾ ಇರುವಂತಹ ಮಾಹಿತಿ. ಅಗೇನಿದು ಸಬ್ಜೆಕ್ಟು ಇಂಟ್ರಾಗೇಷನ್ ಆಗ್ತಾ ಇದೆ. ನಿಜವಾಗ್ಲೂ ಇದೇ ದ್ವೇಷನ ಅಥವಾ ಬೇರೆ ಯಾರಾದ್ರೂ ವಿಕೃತ ಮನಸ್ಥಿತಿನ ಏನು ಅಂತ ಗೊತ್ತಿಲ್ಲ, ಬಟ್ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ರಿಯಾಕ್ಷನ್ ಇದು. ಈಗ ಸಂಕ್ರಾಂತಿ ಹಬ್ಬದ ಗಿಫ್ಟ್ ಆಗಿ ಹಸುವಿನ ಕೆಚ್ಚಲನ್ನೇ ಕೊಯ್ದಂಥ ಒಂದು ಜಿಹಾದಿ ಮನಸ್ಸುಗಳು. ನಾನು ಲೈಫಲ್ಲೇ ನಾನು ಫಸ್ಟ್ ಟೈಮ್ ಈ ಥರದ ಒಂದು ಘಟನೆ ನೋಡ್ತಾ ಇರೋಂಥದ್ದು. ಆಸ್ಪತ್ರೆ ಏನಿದೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಆಸ್ಪತ್ರೆ, ಇದು ದನದ ಆಸ್ಪತ್ರೆ. ಇವತ್ತಲ್ಲ, 100 ವರ್ಷಗಳಿಂದ ಇದೆ, ಬ್ರಿಟಿಷರ ಕಾಲದಿಂದನೂ ಇದೆ. ಅದನ್ನು ವಕ್ಫ್ ಬೋರ್ಡ್ ಅಂತ ಮಾಡಿಬಿಟ್ಟಿದ್ರು. ನಾವು ಹೋರಾಟ ಮಾಡಿ ಕೊನೆಗೆ ಸರ್ಕಾರ ಇದಕ್ಕೆ ಅನುಮತಿ ಕೊಡಲಿಲ್ಲ, ಅವರು ವಕ್ಫ್ ಬೋರ್ಡೇ ಅಂತಲೇ ಇದ್ದರು. ಆದರೆ ನಾವು ಕೋರ್ಟ್ ಮುಖಾಂತರ ಅದನ್ನು ಸ್ಟೇ ತೊಗೊಂಡಿದ್ದೀರಿ. ಪಶುಗಳ ಆಸ್ಪತ್ರೆಯಾಗಿ ಉಳಿಬೇಕು ಅಂತ ಮಾಡಿ ಅವತ್ತು ಯಾವ ಪ್ರತಿಭಟನೆಯನ್ನು ಮಾಡಿದ್ರಿ, ಆ ಸಂದರ್ಭದಲ್ಲಿ ಈ ಹಸುಗಳೇ ಹೋಗಿದ್ದು. ಇವತ್ತು ಯಾವ ಕೆಚ್ಚಲನ್ನು ಕಟ್ ಮಾಡಿದ್ದಾರೆ, ಇದೇ ಹಸು ಅವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು. ಆ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಇವತ್ತು ಈ ಕೆಚ್ಚಲನ್ನೇ ಕಟ್ ಮಾಡಾಕಿದ್ದಾರೆ, ಒಂದಕ್ಕೆ ಕಾಲು ಕತ್ತರಿಸಿದ್ದಾರೆ. ಏನು ಸಂಕ್ರಾಂತಿ ಹಬ್ಬಕ್ಕೆ ಹಿಂದೂಗಳಿಗೆ ಯಾವ ರೀತಿ ಮೆಸೇಜನ್ನು ಈ ಸರ್ಕಾರ ಕೊಡ್ತಾ ಇದೆ? ಹಿಂದೂಗಳು ಒಂದು ರೀತಿ ಭಯಭೀತರಾಗಿ ಮಾಡುವಂಥದ್ದು ಒಂದು ಇದರ ಕೃತ್ಯ. ಇದು ಅದನ್ನು ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ ಅಷ್ಟೇ. ಅವ್ರನ್ನ ಭಯ ಬೀಳ್ಸೋಕ್ಕೆ ಗೋವುಗಳ ಮೇಲೆ ತೀರಿಸ್ಕೊಂಡಿದ್ದಾರೆ. ಇದು ಜಿಹಾದಿಯ ಕೃತ್ಯ. ಇದನ್ನು ನಾನು ಬಲವಾಗಿ ಖಂಡಿಸ್ತೀನಿ. ಇದು